ಏಯ್ ಅವು ಹೆಂಗ್ ಗೊತ್ತ ನೋಡ ಮಗ, ಟಚ್ ಆದ ಕಾಲು ಯಮ ಮೋಸ್ಟ್ಲಿ ಹಾಯ್ ಹೇಳೋಗಿದ್ದಾನೆ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಎತ್ತರವಾದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಹತ್ರ ಹೋಗ್ತಾ ಇದ್ದೇವೆ. ಅದು ಬಂದು ಬೆಂಗಳೂರಿಂದ ಒಂದು 90 ಕಿಲೋಮೀಟರ್ ಇದೆ. ನಮ್ಮ ಲೊಕೇಶನಿಂದ ನೋಡಿಕೊಂಡ್ರೆ ಅದು 100 ಆಗುತ್ತೆ. ಸೊ ಅಲ್ಲಿಗೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ರಲ್ಲ, ಅಂದರೆ ಅದು ನನ್ನ ಚಾನಲಿದ್ದು ಸುಮಾರು ವರ್ಷ ಆಯಿತು. ಬಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಯಿತು. ನಾನೊಂದು ಮೊನ್ನೆ ಬಿಟ್ಟಿದ್ದೆ ಅದು ನಂದಿ ಬೆಟ್ಟ ಅಂತೇಳಿ. ಅದು ನಾನು ಅಂದ್ಕೊಂಡೆ, ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು 100 ವ್ಯೂಸ್ ಬಂದರೆ ಸಾಕು, ಜಾಸ್ತಿ ನಮಗೇನು ಎಕ್ಸ್ಪೆಕ್ಟ್ ಬೇಡ ಅಂತ ಅಂದ್ಕೊಂಡಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 100. ಆ ವಿಡಿಯೋ ನನಗೆ 2.5K ವ್ಯೂಸ್ ಬಂದಿದೆ. ನನಗೆ ಸಂತೋಷ ಆಯಿತು. ಯಾಕಂದರೆ ನಾನು ಇಷ್ಟೊಂದು ವ್ಯೂಸ್ ಬರುತ್ತೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಂದಿ ಬೆಟ್ಟ ವಿಡಿಯೋ ನೋಡಿದವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನೋಡಿ, ಇಲ್ಲಿಂದ ಶುರು ಟ್ರಾಫಿಕ್. ಇಲ್ಲಿಂದ ಒಂದು 2 ಕಿಲೋಮೀಟರ್ ದಾಟೋಕ್ಕೆ ಒಂದು ಅರ್ಧ ಅವರ್ ನಿಂತ್ಕೋಬೇಕು. ಇಲ್ಲಿ ಪಕ್ಕ ಅರ್ಧ ಅವರ್ ಆಗುತ್ತೆ ಇದಿಷ್ಟರಲ್ಲಿ. ಯಾಕಂದರೆ ಏನು ಟ್ರಾಫಿಕ್ ಇದೆ. ಸಿಗ್ನಲ್ ಇದೆ ಅಲ್ಲೊಂದು, ಆ ಸಿಗ್ನಲಲ್ಲಿ ಸಾಕಾಗುತ್ತೆ ನಿಂತ್ಕೊಳ್ಳೋಕ್ಕೆ. ಇದು ಸಣ್ಣ ರೋಡ್ ಇದೆ. ನಾವು ಹಿಂಗೆ ಸ್ಟೇಟ್ ಹೋಗಿ ಅಲ್ಲಿ ರೈಟ್ ತೊಗೋಬೇಕು. ನಾನು ಅರ್ಧ ದಾರಿ ನೋಡಿದ್ದೀನಿ, ಆ ಕಡೆ ನೋಡಿಲ್ಲ. ನಾವೊಂದು ಫ್ಲೇವರ್ ಹತ್ತಬೇಕು. ಫ್ಲೇವರ್ ಹತ್ತಿದ್ರೆ ಸಾಕು, ಯಾವ ಟ್ರಾಫಿಕ್ ಇರಲ್ಲ. ಅದಿನ್ನ ಮುಂದೆ ಐತೆ. ಕೆಳಗೆ ಹೋದರೆ ಸಿಗ್ನಲ್ ಇದೇ ಥರನೇ, ಅಲ್ಲಿ ಎಷ್ಟು ಸಿಗ್ನಲ್ ಬರ್ತವೆ. ಇನ್ನು ನಾವೊಂದು ಫ್ಲೇವರ್ ಹತ್ತಿದ್ರೆ ಆಯ್ತು, ಯಾವ ಸಿಗ್ನಲ್ ಇರಲ್ಲ, ಹೋಗ್ತಾ ಇರ್ಬೋದು ಹಂಗೆ ಸುಮ್ಮನೆ. ಅಲ್ಲಿ ಸಿಗ್ನಲ್ ಬಿದ್ರೇ ಇವ್ರು ರೋಡ್ ದಾಟಕ್ಕಾಗೋದು. ಇವರು ಇಲ್ಲಾಂದ್ರೆ ದಾಟ ಸೀನೇ ಇಲ್ಲಮ್ಮ. ಇಲ್ಲಿ ಹತ್ತಿದ್ರೆ ಎಲ್ಲಿ ಇಲ್ಲ, ಒಂದೇ ರೂಟ್, ಒಂದು 30 ಕಿಲೋಮೀಟರು ಹೋಗ್ಬೋದು. ಏಯ್ ಅವು ಹೆಂಗೆ ಗೊತ್ತ ನೋಡ ಮಗ, ಕಾಲು ಟಚ್ ಆಯ್ತಲಿ ಅಪ್ಪ, ಟಚ್ ಆಯ್ತು ಕಾಲು. ಹ್ಯಾಂಡಲ್ ಟಚ್ ಆಗಿಲ್ಲ. ಹ್ಯಾಂಡಲ್ ಟಚ್ ಆಗಿದ್ರೆ ಬೀಳ್ತಿದ್ದು ಕೆಳಗಡೆ. ನೋಡಿ, ಎಷ್ಟು ನಮ್ಮ ಸೇಫ್ಟಿಯಲ್ಲಿ ನಾವು ಹೋದ್ರೂ ಹಿಂದುಗಡೆ ಬರೋನು ಸೇಫ್ಟಿಯಾಗಿ ಬರಲ್ಲ. ಇವತ್ತು ನಮ್ಮ ಬಾಸ್ ಕಾಪಾಡಿದ್ರೆ ಅನ್ಕೋಬೇಕು ಒಂದು ರೀತಿ. ಯಾಕಂದರೆ ಅವ್ರು ನೋಡೋಕೆ ಹೋಗ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಕರಡೆ ತೋರಿಸಿದ್ದಾನೆ. ಇವತ್ತು ನಮ್ಮ ಟೈಮ್ ಚೆನ್ನಾಗೈತೆ. ನಾನು ಸೆಂಟ್ರ್ ಆದರೂ ಹೋಗ್ತೀನಿ, ಹೌದು ನನ್ನ ತಪ್ಪಿದೆ ಅನ್ನೋಕ್ಕೆ. ನನ್ನ ರೂಡಲ್ಲಿ ನಾನು ಹೋಗ್ತಾ ಇದ್ರು ಜನಗಳು ಯಮ ಮೋಸ್ಟ್ಲಿ ಹಾಯ್ ಹೇಳೋಗಿದ್ದಾನೆ. ಪುಣೆ 824, ತುಮಕೂರು 52, ಚಿತ್ರದುರ್ಗ 184, ನೆಲಮಂಗಲ 12. ನಾ ಇವಾಗ 12ಕ್ಕೆ ಹೋಗ್ಬೇಕು, ನೆಲಮಂಗಲ. ನಿಜವಾಗ್ಲೂ ಬೆಂಗಳೂರಲ್ಲಿ ಎಷ್ಟು ನಿಧಾನವಾಗಿ ಗಾಡಿ ಓಡಿಸಿದೆ ಅಂದರೆ, ನಾನು ಗಾಡಿ ಇದುವರೆಗೂ ಬೆಂಗಳೂರಲ್ಲಿ 40 ಮೇಲೆ ಓಡಿಲ್ಲ. ಇಂಥ ಹೈವೇಗಳು ಬಂದರೆ ಮಾತ್ರ ಓಡ್ಸೋಕ್ಕಾಗುತ್ತೆ. ಬೆಂಗಳೂರು ಸಿಟಿಲಿ ನಾವು ಹೋಗೋದು 20-30 ಅಷ್ಟೇ. ಯಾಕಂದರೆ ಓಡ್ಸೋಕ್ಕಾಗಲ್ಲ, ಎಲ್ಲ ಟೈಮ್ ನಮ್ದು ಇರಲ್ಲ.
ನಮ್ಮ ಎಷ್ಟು ಸೇಫ್ಟಿ ಅಂದರೆ 100% ಸೇಫ್ಟಿ ಇರಬೇಕು. ನಾವು ಸೇಫ್ಟಿ ಆಗಿದ್ರು ನಮ್ಮ ಮಕ್ಕಳು ಹಿಂದೆ ಬರೋರು ಸೇಫ್ಟಿ ಇರಬೇಕಲ್ಲ. ಹಂಗಂತೇಳಿ ನಾವು ಹಿಂದೆ ನಮ್ಮ ಮುಂದೇನು ನಮ್ಮನ್ನು ಬೈಕ್ ಓದ್ತಿರ್ತಾನೆ ಹಂಗಂತಲ್ಲ, ಅವನು ಸೇಫ್ಟಿ ಇರಬೇಕು, ನಾವು ಸೇಫ್ಟಿ ಇರಬೇಕು. ಇವಾಗ ಎಲ್ಲಿಗನ್ನು ಹೋಗ್ಬೇಕಾದ್ರೆ ಸ್ಪೀಡ್ 80ರಲ್ಲಿ 90ರಲ್ಲಿ ಹೋದರೆ ಏನೋ ಒಂದು 5 ನಿಮಿಷ ಮುಂಚೆ ಹೋಗ್ತೀಯ. ಅದೇ ಒಂದು 40-50ರಲ್ಲಿ ಹೋದರೆ ಲೇಟ್ ಆದರೂ ಪರವಾಗಿಲ್ಲಲ್ಲ. ಅದೇ ನಾನೇನು ದೊಡ್ಡ ಮನುಷ್ಯ ಥರ ಹೇಳಲ್ಲ ಅನ್ಕೋಬೇಡ್ರಿ, ನನಗೆ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಶಿವಗಂಗಾ ಹಿಲ್ಸ್ ನೋಡು ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಮಾಡಿದ್ರೆ ಅಲ್ಲಿಗೆ ಮಾಡಬೇಕು, ಶಿವಗಂಗಾ ಹಿಲ್ಸ್ ಅಂತೇಳಿ. ಚೆನ್ನಾಗಿದೆ. ಶಿವಗಂಗಾ ಹಿಲ್ಸುಗೆ ಒಂದು ಸಾರಿ ಹೋಗಿದ್ದೆ, ಅದು 2-3 ವರ್ಷದಿಂದ ಹೋಗಿದ್ದೆ. Check your body. ರೋಡ್ ಬಿಟ್ಟು ಹಿಂಗಂಗೋ ಬಂದು ಏನು ಗುರು ರೋಡ್ ಈ ಥರ ಇದೆ, ಅಲ್ಲಿ ಗಂಟ ಇದೇ ಥರ ಇದೆನಾ? ಹಿಂಗ ಲೆಫ್ಟ್ ಇರ್ತಲ್ಲಿ ಆ ಕಡೆಯಿಂದ ಬಂದಿದ್ವಿ. ಮತ್ತೆ ಅಂದರೆ ಹಿಂಗೆ ಬರೋಕ್ಕೂ ಒಂದು ಮುಂದ್ಗಡೆ ರೋಡ್ ಇರಬೇಕು. ನಾವಿಲ್ಲೇ ಲೆಫ್ಟ್ ಆಗಿದ್ದೀವಿ. ರಾಂಗ್ ತೋರಿಸ್ತದ ಕೊಡು. ಲೆಫ್ಟ್ ಹೋಗ್ಬೇಕು. ಆ ಕಡೆ ಹೋಗ್ಬೇಕಿತ್ತು, ರೈಟ್ ಹೋಗ್ಬೇಕಿತ್ತು, ಲೆಫ್ಟ್ ಬಂದಿದ್ದೀವಿ. ಮತ್ತೆ ಯೂ ಟರ್ನ್ ಮಾಡಿದ್ದೀವಿ. ಇಲ್ಲಿ ರೈಟ್ ತೊಗೋಬೇಕಿತ್ತು, ಲೆಫ್ಟ್ ತಗೊಂಡಿದ್ದೀವಿ. ಜಾಸ್ತಿ ಏನು ಬಂದಿಲ್ಲ, ಒಂದು 400 ಮೀಟರ್ ಬಂದಿದೆ ಅಷ್ಟೇ. ಹಿಂಗ ಈ ಲೆಫ್ಟಾ? ಓಹೋ ಈ ಲೆಫ್ಟಾ? ಹೆಂಗಂಗೋ ಬಿಡ್ತೀವಿ. ಟೋಟಲ್ ಎಷ್ಟು ಕಿಲೋಮೀಟರ್ ಐತೆ? ಕೆಳಗಿರ್ತದೆ ನೋಡು, ಇನ್ನೂ 27 ಕಿಲೋಮೀಟರ್ ಇದೆ ಇಲ್ಲಿಂದ. ಒಂದು ಗ್ಲಾಸ್ ತಗೋಬೇರ. ಗಾಡಿ ಸರಿ ಆಗ್ಬೇಕಂತೆ. ಕಣ್ಣಿಗೆ ಧೂಳು ಬರ್ತಾ ಇದೆ. ನಮ್ಮ ಎಲಿಮೆಂಟ್ಗೆ ಬೇರೆ ಗ್ಲಾಸ್ ಇಲ್ಲ, ಅದಕ್ಕೆ ಒಂದು ಒಳ್ಳೆ ಸ್ಪೆಕ್ಸ್ ತಗೋಣ ಅಂತಿದ್ದೀವಿ. ಇವಾಗ ನಾವು 80 ಕಿಲೋಮೀಟರ್ ಬಂದಿದ್ದೀವಿ. ಅದಕ್ಕೆ ಗಾಡಿ ಸ್ವಲ್ಪ ಕೂಲ್ ಆಗಲಿ ಅಂತೇಳಿ ಒಂದು ಸಣ್ಣ ಬ್ರೇಕ್ ಮಾಡಿದ್ವಿ. ಇನ್ನು ಇಲ್ಲಿಂದ 20 ಕಿಲೋಮೀಟರ್ ಇದೆ. ಹಿಂಗೆ ಹೋದರೆ ಹಾಸನ ಒಂದು 150 ಕಿಲೋಮೀಟರ್ ಇದೆ ಇಲ್ಲಿಂದ. ಹಾಸನ ಸ್ಟ್ರೇಟಾಗಿ ಹೋಗ್ಬೇಕು ಅನಿಸುತ್ತೆ. ನಾನು ಬೋರ್ಡ್ ಇತ್ತು, ಒಂದು ಬೋರ್ಡ್ ನೋಡಿದೆ. ಇಲ್ಲಿಂದ ಬಂದು ಹಾಸನ 150 ಕಿಲೋಮೀಟರ್ ಇದೆ. ಹಂಗೆ ಸ್ಟ್ರೇಟ್ ಹೋದರೆ ಹಾಸನ ಬರ್ತದೇನೋ. ನಾನು ಬೋರ್ಡ್ ನೋಡಿದೆ ಅಷ್ಟೇ, ನನಗೂ ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಈ ಕಡೆ ಬಂದಿದ್ದು ಇವತ್ತೇ ಫಸ್ಟ್ ಟೈಮ್ ನಾನು. ಇದು ನೋಡಿ ಕೆರೆ, ಒಂದು ನಿಮಿಷ ಇರಿ ನೋಡಿ, ಅಲ್ಲಿ ನೀರು ಇದೆ, ಇಲ್ಲಿ ಹೂವು ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕಡೆ ನೀರು, ಒಂದು ಕಡೆ ಹೂವು. ಅದು ಕೆರೆನೇ, ಬಟ್ ಎಲ್ಲ ಒಂದು ಕಡೆ ಬಂದಿದೆ ಎಲ್ಲ ನೋಡಿ.
ಬರೆದಾರೆ ನೋಡಿ, ಬಿದಿನಗೆರೆ ಶ್ರೀ ಬಸವೇಶ್ವರ ಮಠ ಅಂತೆ. ಕರ್ನಾಟಕದ ಕೀರ್ತಿ ಕಳಸ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿಯ ಪುಣ್ಯಕ್ಷೇತ್ರಕ್ಕೆ ಆತ್ಮೀಯ ಸ್ವಾಗತ. ಇದನ್ನು ಪ್ರತಿಷ್ಠಾಪಿಸಿದವರು ಶ್ರೀ ಶ್ರೀ ಧನುಂಜಯ ಗುರೂಜಿ ಪೀಠಾಧಿಕಾರಿಗಳಂತೆ. ಬನ್ನಿ ನೋಡೋಣ ಹೆಂಗಿದೆ ಅಂತೇಳಿ. ಇಲ್ಲಿಂದ 1.5 ಕಿಲೋಮೀಟರ್ ಇದೆ ಕೊಟ್ಟಿಗೆರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನು ರೋಡ್ ಆಗ್ತಾ ಇದ್ದಾರೆ ಈ ಕಡೆ. ಇವತ್ತು ಶನಿವಾರ ಎಲ್ಲ ಮೋಸ್ಟ್ಲಿ ಜನ ಇರ್ಬೋದು. ಅಲ್ಲಿ ಆಂಜನೇಯ ಎಂಬುದು ಒಂದು ಶಕ್ತಿ ನೋಡಿ. ಅಲ್ಲಿಂದ ಇಲ್ಲಿ ಬರೋ ತನಕ ಆಂಜನೇಯನ ಬ್ಯಾನರ್ಗಳಿದ್ದಾವೆ. ಕಾಣಿಸ್ತಾ ಇದೆ, ಬಂತು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಲ್ಲ ನೋಡಿ, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪಾರ್ಕಿಂಗ್ ಇಲ್ಲೇ ಮಾಡಬೇಕು, ಮತ್ತು ಆ ಕಡೆ ಹೋದರೆ ಆಮೇಲೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಆ ಕಡೆ ಲಾಸ್ಟಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ. ಕುದುರೆ ಇದ್ದಾವೆ, ಕುದುರೆ ಸವಾರಿ ಮಾಡ್ಬೋದು. ಇಲ್ಲಿ ನೋಡಿ, ಪುರುಷರು ಶರ್ಟ್ ಬನಿಯನ್ ಬಿಚ್ಚಿ ದೇವರ ವಿಗ್ರಹವನ್ನು ಮುಟ್ಟಿ ಎಳ್ಳೆ ಎಣ್ಣೆ ಹಾಕಬೇಕಾಗಿ ವಿನಂತಿ ಅಂತೆ. ಅಂದರೆ ಗಂಡು ಮಕ್ಕಳು ಬಂದರೆ ಬಟ್ಟೆ ಅಂಗಿ ಬಿಚ್ಚಿ ಹೋಗಿ ಎಣ್ಣೆ ಹಾಕ್ಬೇಕಂತೆ, ಒಳ್ಳೇದಾಗುತ್ತಂತೆ. ಇಲ್ಲಿ ನೋಡಿ, ಮಹಿಳೆಯರಿಗೆ ಪ್ರವೇಶವಿಲ್ಲ ಅಂತೆ. ನೋಡಿ, ಹುಡುಗರಷ್ಟೇ ಹೋಗ್ಬೋದಂತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬಂಡೆಗೆ ಎಣ್ಣೆ ಹಾಕ್ಬೇಕಂತೆ. ಹಾಕಿದ್ರೆ ಅಂದ್ಕೊಂಡಿದ್ದು ಆಗುತ್ತಂತೆ. ಏನ ಟೋಕನ್ ಬೇಕಾ? ಎಷ್ಟನ? ಒಬ್ಬರು 25 ರೂಪಾಯಿ ಇಟ್ಟಿದ್ದಾರೆ ಒಬ್ಬರಿಗೆ ಮೇಲ್ಗೆ ಹೋಗೋಕ್ಕೆ.
ಇದರಲ್ಲಿ ಹೋಗ್ಬೇಕಂತ ಬಂದಿದ್ದೀವಿ. ಇವತ್ತಿನ ವಿಡಿಯೋ ಅಷ್ಟೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.